ಬಿಹಾರದಲ್ಲಿ ತುಮಕೂರಿನ ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಇದೀಗ 4 ಶವ ಪತ್ತೆಯಾಗಿದೆ. ತುಮಕೂರಿನ ಗುಬ್ಬಿಯಲ್ಲಿ ಬಿಹಾರದ 4 ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಬಿಹಾರದವರಲ್ಲ, ಬಿಹಾರದಲ್ಲಿ ನಮ್ಮ ತುಮಕೂರಿನ ಒಂದೇ ಕುಟುಂಬದ 4 ಸಾವನ್ನಪ್ಪಿರೋ ಸುದ್ದಿ ಇದು. ನೇಣು ಬಿಗಿದ ಸ್ಥಿತಿಯಲ್ಲಿ 4 ಶವ ಪತ್ತೆಯಾಗಿದೆ. ತುಮಕೂರಿನ ಗುಬ್ಬಿ ತಾಲೂಕಿನ 4 ಇದೀಗ ಬಿಹಾರದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಬಿಆರ್ ಸುಮಂಗಲ, ಜಿಆರ್ ನಾಗಪ್ರಸಾದ್, ಶಿಲ್ಪಾ ಮತ್ತು ಶರತ್ ಅಂತ ಮೃತರು. ಮೃತ ಸುಮಂಗಲ ಅವರು ರತ್ನಬಾಲರಾಜು ಅನ್ನೋರ ಮನೆ ಅಂದ್ರೆ ರತ್ನಬಾಲರಾಜು ಅವರ ಹೆಂಡತಿ. ಸಾವಿಗೀಡಾದ ಮನೆಯಲ್ಲಿ ಈಗ ಭಾರಿ ಪ್ರಮಾಣದಲ್ಲಿ ನಿದ್ರೆ ಮಾತ್ರೆಗಳು ಪತ್ತೆಯಾಗಿದೆಯಂತೆ. ನೇಪಾಳಕ್ಕೆ ಪ್ರವಾಸಕ್ಕೆ ಹೋಗಿದ್ರು, ಬಿಹಾರಕ್ಕೆ ಬಂದು ಹೇಳ್ತಿದ್ದಾರೆ. ರಾಜ್ಗೀರ್ ಬೌದ್ಧ ಯಾತ್ರಾ ಸ್ಥಳದಲ್ಲಿ ರೂಮ್ ಬುಕ್ ಮಾಡಿದ್ರು, ಅಲ್ಲಿ ಸಾವನ್ನಪ್ಪಿದ್ದಾರೆ. ಇದೀಗ ಇವರ ಸಾವು ಅನುಮಾನಕ್ಕೆ ಈಡು ಮಾಡಿಕೊಡ್ತಾ ಇದೆ. ಕಾರಣ ಏನು ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ. ನೇಪಾಳಕ್ಕೆ ಹೋದ್ರು, ಬಿಹಾರದಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ, ಬಟ್ ಯಾಕೆ ಸಾವನ್ನಪ್ಪಿದ್ದಾರೆ? ಆ್ಯಂಡ್ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಬಾಡಿಗಳು ಸಿಕ್ಕಿವೆ, ಆದರೆ ಆ ರೂಮ್ನ ಪೂರ್ತಿ ನಿದ್ರೆ ಮಾತ್ರೆಗಳಿತ್ತಂತೆ. ಸ್ವಲ್ಪ ಸ್ಟ್ರೇಂಜ್ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ತುಮಕೂರಿನಲ್ಲಿ ಎಲ್ಲಿಯವರವರು, ಯಾಕೆ ಅಲ್ಲಿಗೆ ಹೋಗಿದ್ರು, ಹೇಗಿತ್ತು ಅವರ ಪರಿಸ್ಥಿತಿ, ಇವೆಲ್ಲವೂ ಕೂಡ ಇನ್ನು ಮುಂದಕ್ಕಷ್ಟೇ ತನಿಖೆ ಆಗಬೇಕಾಗಿದೆ. ನೇಪಾಳಕ್ಕೆ ಪ್ರವಾಸಕ್ಕೆ ಅಂತ ಹೋಗಿದ್ರು 4 ಕೂಡ ತುಮಕೂರಿನವರು. ಬಿಹಾರದಲ್ಲಿ ವಾಪಸ್ ಆಗಿದ್ದಾರೆ. ಅಲ್ಲಿ ರಾಜ್ಗೀರ್ ಬೌದ್ಧ ಯಾತ್ರಾ ಸ್ಥಳದಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಾರೆ. ಇದು ಈ ಸಾವು ಆತ್ಮಹತ್ಯೆಯ ಅಥವಾ ಮರ್ಡರ್ ಅನ್ನುವಂತಹ ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ. ಕಾರಣ ನೇಣು ಬಿಗಿದಂತಹ ಪರಿಸ್ಥಿತಿಯಲ್ಲಿ ಪತ್ತೆಯಾಗಿದ್ರು ಕೂಡ ರೂಮ್ ಪೂರ್ತಿ ನಿದ್ರೆ ಮಾತ್ರೆಗಳು ಸಿಕ್ಕಿದೆಯಂತೆ, ಸ್ಲೀಪಿಂಗ್ ಪಿಲ್ಸ್. ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ತುಮಕೂರಿನವರು, ಬಿಹಾರದಲ್ಲಿ ಅವರ ಬಾಡಿಗಳು ಈಗ ಪತ್ತೆಯಾಗಿದೆ. ನೇಪಾಳಕ್ಕೆ ಟೂರ್ಗೆ ಅಂತ ಹೋದವರು ಬಿಹಾರಕ್ಕೆ ಬಂದು ಹೇಳ್ತಿದ್ದಾರೆ. ಬಿಹಾರದಲ್ಲಿ ರಾಜ್ಗೀರ್ ಬೌದ್ಧ ಯಾತ್ರಾ ಸ್ಥಳದಲ್ಲಿ ರೂಮ್ ಬುಕ್ ಮಾಡಿಕೊಂಡಿದ್ರು, ಇದೀಗ ಹೆಣಗಳಾಗಿ ಪತ್ತೆಯಾಗಿದ್ದಾರೆ. ಈ 4 ಒಂದೇ ಕುಟುಂಬದ 4 ಸಾವು ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇದು ಮರ್ಡರ ಅಥವಾ ಆತ್ಮಹತ್ಯೆನಾ? ಆತ್ಮಹತ್ಯೆ ಅನ್ನೋದಾದ್ರೆ ಕಾರಣವಾದ್ರು ಏನು? ಯಾವಾಗ ತುಮಕೂರನ್ನ ಬಿಟ್ಟಿದ್ರು? ಆ್ಯಂಡ್ ನೇಪಾಳದಿಂದ ಬಿಹಾರಕ್ಕೆ ಯಾಕೆ ಹೋದ್ರು? ಕುಟುಂಬಸ್ಥರು ಏನು ಹೇಳ್ತಾರೆ, ಅವರ ಫ್ಯಾಮಿಲಿ ಉಳಿದಂತಹ ಮೆಂಬರ್ಸ್ಗಳು, ಇವೆಲ್ಲವೂ ಕೂಡ ಈಗ ತನಿಖೆಯಲ್ಲಿ ಹೊರ ಬರಬೇಕಾಗಿದೆ. ನೋಡಿ, ಪ್ರವಾಸಕ್ಕೆ ಅಂತ ಊರು ಬಿಟ್ಟವರು ಈಗ ಹೆಣವಾಗಿ ಊರಿಗೆ ವಾಪಸ್ ಆಗ್ತಾ ಇದ್ದಾರೆ. ಗುಬ್ಬಿ ತಾಲೂಕಿನವರು ಅಂತ ಹೇಳಲಾಗ್ತಾ ಇದೆ. ಈಗ ಬಿಹಾರದಲ್ಲಿ ಈಗ 4 ಸಾವನ್ನಪ್ಪಿದ್ದಾರಲ್ಲ, ಅವರು ತುಮಕೂರಿನ ಗುಬ್ಬಿ ಅವರು ಅಂತ. ಬಹಳ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ 4 ಸಾವು. ನೇಪಾಳಕ್ಕೆ ಅಂತ ತುಮಕೂರಿನ ಗುಬ್ಬಿಯಿಂದ ಹೊರಡ್ತಾರೆ. ನೇಪಾಳದಲ್ಲಿ ಪ್ರವಾಸ ಮುಗಿಸ್ಕೊಂಡು ಬಿಹಾರದ ರಾಜ್ಗೀರ್ ಬೌದ್ಧ ಯಾತ್ರಾ ಸ್ಥಳದಲ್ಲಿ ಉಳ್ಕೋತಾರೆ. ಈಗ ಅಲ್ಲಿ ಹೆಣಗಳಾಗಿ ಪತ್ತೆಯಾಗಿದ್ದಾರೆ. ರೂಮ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ 4 ಶವ ಪತ್ತೆಯಾಗಿದೆ. ಬಟ್ ರೂಮ್ ಪೂರ್ತಿ ನಿದ್ರೆ ಮಾತ್ರೆಗಳೇ ರಾರಾಜಿಸ್ತಾ ಇದ್ವಂತೆ. ಹಾಗಾಗಿ ಈ ಸಾವು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಬಹಳ ಸ್ಟ್ರೇಂಜ್ ಅನ್ನಿಸ್ತಾ ಇದೆ. ಆತ್ಮಹತ್ಯೆಯ ಅಥವಾ ಮರ್ಡರ್ ಅನ್ನೋ ಅನುಮಾನ. ಆ್ಯಂಡ್ ತುಮಕೂರಿನ ಗುಬ್ಬಿ ಅವರು ಯಾವಾಗ ಹೋಗಿದ್ರು, ಯಾಕೆ ಹಿಂಗಾಯ್ತು, ಅನುಮಾನಗಳು ಏನಂತ ಕಾಡ್ತಾ ಇದೆ ಸದ್ಯಕ್ಕೆ? ವಿದ್ಯಾ, ಇದೊಂದು ನಿಜಕ್ಕೂ ಒಂದು ರೀತಿಯಾದಂತಹ ವಿಲಕ್ಷಣವಾದ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಪ್ರವಾಸಕ್ಕೆ ಅಂತ ಹೋಗಿದ್ದವರು ಮೊದಲಿಗೆ ನೇಪಾಳಕ್ಕೆ ಪ್ರವಾಸ ಹೋಗಿರ್ತಾರೆ. ಆ ನಂತರ ಅವರು ಬಿಹಾರಕ್ಕೆ, ಅಂದ್ರೆ ಏನೇನು ಬೌದ್ಧ ಸ್ತೂಪಗಳಿದಾವೆ ಆ ಬಿಹಾರಕ್ಕೆ ವಾಪಸ್ ಬಂದಿರ್ತಾರೆ.
ಆ ಸಂದರ್ಭದಲ್ಲಿ ಅವರೊಂದು ರೂಮ್ ಮಾಡ್ಕೊಂಡಿರೋಂತ ಸಂದರ್ಭದಲ್ಲಿ ಆ ರೂಮ್ ನಲ್ಲೇ ಅವರು ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಸುಮಾರು 2 ದಿನಗಳ ಕಳೆದ ನಂತರವೂ ಅವರು ರೂಮ್ ನಿಂದ ಹೊರಗಡೆ ಬರ್ದಲ್ಲ ಇದ್ದಂತ ಸಂದರ್ಭದಲ್ಲಿ ಏನೊಂದು ಅವರು ತಂಗಿದಂತ ರೂಮ್ ನಲ್ಲಿ ವಾಸನೆ ಬರ್ತಿದ್ದಂತ ಕಾರಣಕ್ಕೆ ಆ ರೂಮ್ ನ ಬಾಗಿಲು ಒಡೆದು ಅಂತ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿರೋದು ಕಂಡು ಬಂದಿದೆ. ಇನ್ನು ಈ ಪ್ರಕರಣದಲ್ಲಿ ಏನು ಮಗ ಇದ್ದಾನೆ ಆತ ನಾಗಪ್ರಸನ್ನ ಅಂತ ಹೇಳ್ಬಿಟ್ಟು ಅವರು ಕೂಡ ವಯಸ್ಕರ 58 ವರ್ಷ ವಯಸ್ಸಿನವರು. ಅವರ ಪುತ್ರ ಏನೊಂದು ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬಿದ್ದಿದ್ದ, ಆ ಹಿನ್ನೆಲೆಯಲ್ಲಿ ಆತ ಹತ್ಯೆಗೀಡಾಗಿದ್ದ. ಮಗನ ಹತ್ಯೆಯಿಂದ ಅವರು ಮನನೊಂದಿದ್ರು, ಆ ಹಿನ್ನೆಲೆಯಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಆತನ ಹತ್ಯೆ ಆಗಿದ್ದು 1 ವರ್ಷದ ಹಿಂದೆ. ಹಾಗಾಗಿ 1 ವರ್ಷದ ಹಿಂದೆ ನಡೆದ ಹತ್ಯೆ ಪ್ರಕರಣದಿಂದ ಮನನೊಂದು ಅವ್ರ ಆತ್ಮಹತ್ಯೆಗೆ ಶರಣಾದ್ರ ಅಥವಾ ಅವರ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಜೊತೆಗೆ ಈ ಪ್ರಕರಣದಲ್ಲಿ ಏನೊಂದು ಕೊಲೆಯ ಒಂದು ಸಂಚು ಇರಬಹುದಾ ಅನ್ನೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕಲಾಗೋದಿಲ್ಲ ಅಂತಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಪ್ರಕರಣ ಅಂತ ಕಂಡು ಬರ್ತಾ ಇದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.